ಪೋಲಿಯೋ ಜಾಗೃತಿ ಮೂಡಿಸಿದ ಶಾಲಾ ಮಕ್ಕಳು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ವಾಲ್ಮೀಕಿ ಸರ್ಕಲ್ನಿಂದ ಪಲ್ಸ್ ಪೋಲಿಯೋ ಜಾಥಾಕ್ಕೆ ಟಿಎಚ್ಒ ಕಾಶಿ ಅವರು ಚಾಲನೆ ನೀಡಿ ಮಾತನಾಡಿದ್ದಾರೆ. ಪಲ್ಸ್ ಪೋಲಿಯೋ ಎಂದರೆ ಮಕ್ಕಳಿಗೆ ಪೋಲಿಯೋ ರೋಗವನ್ನು ತಡೆಯಲು ಸರ್ಕಾರ ನಡೆಸುವ ವಿಶೇಷ ಲಸಿಕೆ ಅಭಿಯಾನ. ಪಲ್ಸ್ ಪೋಲಿಯೋ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಲಸಿಕೆಯ ಹನಿಗಳನ್ನು ನೀಡಲಾಗುತ್ತೆ. ಮಗು ಈಗಾಗಲೇ ಲಸಿಕೆ ಪಡೆದಿದ್ರೂ ಸಹ ಈ ಅಭಿಯಾನದಲ್ಲಿ ಮತ್ತೆ ಹನಿ ಹಾಕುತ್ತಾರೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಪೋಲಿಯೋ ಒಂದು ವೈರಲ್ ರೋಗ. ಇದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ಉಂಟು ಮಾಡಬಹುದು. ಪಲ್ಸ್ ಪೋಲಿಯೋ ಮೂಲಕ ಸಮೂಹ ಲಸಿಕೆಯಿಂದ ರೋಗ ಹರಡುವಿಕೆಯನ್ನು ತಡೆಯಲಾಗುತ್ತದೆ. ಸಾಮಾನ್ಯವಾಗಿ ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ನಿಗದಿತ ದಿನಗಳಲ್ಲಿ ಪೋಲಿಯೋ ಭಾನುವಾರ ನಡೆಯುತ್ತದೆ. ಬೂತ್ಗಳಾದ ಶಾಲೆಗಳು, ಆಸ್ಪತ್ರೆಗಳು, ಅಂಗನವಾಡಿಗಳು ಜೊತೆಗೆ ಮನೆ ಮನೆಗೆ ಹೋಗಿ ಲಸಿಕೆಯನ್ನು ನೀಡಲಾಗುತ್ತದೆ. ಪಾಲಕರಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಲಸಿಕೆ ಸುರಕ್ಷಿತ ಮತ್ತು ಉಚಿತ. ಮಗು ಜ್ವರ ಮತ್ತು ಸಣ್ಣ ಅಸ್ವಸ್ಥತೆಯಲ್ಲಿದ್ದರೂ ಹನಿ ಹಾಕಬಹುದು ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಯನ್ ಪಾಷಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೆಎಸ್ ಸುರೇಶ್, ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಆರೋಗ್ಯ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶಾಚಾರ್, ಪ್ರಜಾಪ್ರಭ ಟಿವಿ, ಚಳ್ಳಕೆರೆ. ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ 0 ಯಿಂದ 5 ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು. ಸೊ ಈ ಪೋಲಿಯೋದಿಂದ ಪೋಲಿಯೋ ರೋಗ ಬರುವುದನ್ನು ತಪ್ಪಿಸುತ್ತೆ. ಡಿಸಬಿಲಿಟಿ ನೀವು ನೋಡಿರಬಹುದು. ಪೋಲಿಯೋದಿಂದ ಆಗುವಂಥ ಡಿಸಬಿಲಿಟಿ ತಪ್ಪಿಸಲಿಕ್ಕೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಇಲ್ಲ. ಆದರೂ ಕೂಡ ನಾವು ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ. ಸೊ ಮೂವಿಂಗ್ ಪಾಪ್ಯುಲೇಷನ್, ಏರ್ಪೋರ್ಟು, ಟ್ರೈನ್ಸು, ಬಸ್ಗಳಲ್ಲೆಲ್ಲ ಮೂವ್ ಆಗ್ತಾ ಇರ್ತಾರೆ. ಸೊ ಅದರಿಂದ ನಮಗೆ ಈ ಕಡೆ ರೋಗಾಣುಗಳು ಪ್ರಸರಣ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಇದು SNID ಅಂದರೆ ಸಬ್ ನ್ಯಾಷನಲ್ ಇಮ್ಯುನೈಸೇಷನ್ ಡೇಸ್. 100% ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಬೇಕು. ಇನ್ನು ಒಂದು ಮಕ್ಕಳಿಗೂ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಎಷ್ಟು ಹಾಕಿದ್ರು ಈಗ ಮಕ್ಕಳಿಗೆ